ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ, ರವಣಪ್ಪ ಮತ್ತು ತಂಡ ಮೇಲುಗೈ. ಚಿಂತಾಮಣಿ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ 3 ಸಿಂಡಿಕೇಟ್ಗಳ ನಡುವೆ ನೇರ ಸೆಣಸಾಟ ನಡೆದಿದ್ದು, ಮಾಜಿ ಅಧ್ಯಕ್ಷ ಕೆಎನ್ ವಸಂತ ರೆಡ್ಡಿ ಮತ್ತು ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆ ರವಣಪ್ಪ ಮುಖಂಡತ್ವದ ಸಿಂಡಿಕೇಟ್ ಮೇಲುಗೈ ಸಾಧಿಸಿದೆ. ಮಂಗಳವಾರ ಚುನಾವಣೆ ಮುಗಿದ ನಂತರ ಮತ ಎಣಿಕೆ ಪ್ರಾರಂಭವಾಗಿದ್ದು, ಮಧ್ಯರಾತ್ರಿಯವರೆಗೂ ಎಣಿಕೆ ಕಾರ್ಯ ನಡೆದಿದ್ದು, 3 ಸಿಂಡಿಕೇಟ್ಗಳ ಪೈಕಿ ಮಾಜಿ ಅಧ್ಯಕ್ಷ ಕೆಎನ್ ವಸಂತ ರೆಡ್ಡಿ ಮತ್ತು ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆ ರವಣಪ್ಪ ಮುಖಂಡತ್ವದ ಸಿಂಡಿಕೇಟ್ 9 ಸ್ಥಾನಗಳನ್ನು ಪಡೆಯುವ ಮೂಲಕ ಮೊದಲ ಸ್ಥಾನದಲ್ಲಿದ್ದರೆ, ಹಾಲಿ ಅಧ್ಯಕ್ಷ ಆರ್ ಅಶೋಕ್ ಕುಮಾರ್ ಮತ್ತು ಮಾಜಿ ಅಧ್ಯಕ್ಷ ಕೆವಿ ಚೌಡಪ್ಪ ನೇತೃತ್ವದ ಸಿಂಡಿಕೇಟ್ 6 ಸ್ಥಾನಗಳಿಗೆ ತೃಪ್ತಿಪಟ್ಟರೆ, ಶಿಕ್ಷಕ ಶಿವಾರೆಡ್ಡಿ ಮತ್ತು ಎನ್ ದಾಮೋದರ ರೆಡ್ಡಿ ನೇತೃತ್ವದ ತಂಡ ಕೇವಲ 3 ಸ್ಥಾನಗಳಿಗೆ ತೃಪ್ತಿಪಡಬೇಕಾಗಿದೆ. ವಸಂತ ರೆಡ್ಡಿ ಮತ್ತು ಅಶೋಕ್ ಕುಮಾರ್ ಸಿಂಡಿಕೇಟ್ಗಳು ಎಲ್ಲ 18 ಸ್ಥಾನಗಳಿಗೆ ಸ್ಪರ್ಧೆ ಮಾಡಿದ್ದಾರೆ. ಶಿವಾರೆಡ್ಡಿ ನೇತೃತ್ವದ ಸಿಂಡಿಕೇಟ್ 17 ಸ್ಥಾನಗಳಿಗೆ ಮಾತ್ರ ಸ್ಪರ್ಧಿಸಿದ್ದು, ಜೊತೆಗೆ ಒಬ್ಬ ಶಿಕ್ಷಕ ಯಾವ ಸಿಂಡಿಕೇಟ್ಗೂ ಸೇರದೆ ಸ್ವತಂತ್ರವಾಗಿ ಸ್ಪರ್ಧಿಸಿದ್ದರು. ಮಾಜಿ ಅಧ್ಯಕ್ಷ ಕೆಎನ್ ವಸಂತ ರೆಡ್ಡಿ ಸಿಂಡಿಕೇಟ್ನಲ್ಲಿ ರವಣಪ್ಪ ಕೆಎನ್ ವಸಂತ ರೆಡ್ಡಿ, ಕೆ ಶಿವರಾಜ್, ಜಿ ನಾರಾಯಣಸ್ವಾಮಿ, ಮಸ್ತಾನ್ ವಲ್ಲಿ, ಜಯದೇವ್, ಕೆಎನ್ಆರ್ ಮಂಜುಳಾ ಭಾರ್ಗವಿ, ಎನ್ ಸುಧಾ, ಹೇಮಾವತಿ ತಂಡ ಆಯ್ಕೆಯಾಗಿದೆ. ಹಾಲಿ ಅಧ್ಯಕ್ಷ ಆರ್ ಅಶೋಕ್ ಕುಮಾರ್ ಸಿಂಡಿಕೇಟ್ನಲ್ಲಿ ಕೆವಿ ಚೌಡಪ್ಪ, ಆರ್ ಅಶೋಕ್ ಕುಮಾರ್, ವಿ ರಮೇಶ್, ಕೆಎಂ ಸಿದ್ದಪ್ಪ, ಚಂದ್ರಮ್ಮ, ಎಚ್ ಸುಜಾತಮ್ಮರವರು ಗೆದ್ದರೆ, ಶಿವಾರೆಡ್ಡಿ ಸಿಂಡಿಕೇಟ್ನಲ್ಲಿ ಎನ್ ದಾಮೋದರ ರೆಡ್ಡಿ, ಕೆಸಿ ಶಿವಶಂಕರ್ ಮತ್ತು ಎನ್ ಶುಭಾ ತಂಡ ಗೆಲುವು ಸಾಧಿಸಿದೆ. ತಾಲೂಕಿನಲ್ಲಿ ಯಾವುದೇ ಚುನಾವಣೆ ನಡೆದರೂ ಪ್ರತಿಯೊಬ್ಬರು ತಮ್ಮ ವೈಯಕ್ತಿಕ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಜಿದ್ದಾಜಿದ್ದಿನ ಹೋರಾಟ ನಡೆಸುವುದು ವಿಶೇಷ. ಅದರಂತೆ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ 3 ಸಿಂಡಿಕೇಟ್ಗಳನ್ನು ಪ್ರತಿಷ್ಠೆಯಾಗಿ ಸ್ಪರ್ಧೆಗೆ ಇಳಿದಾಗ 3 ಸಿಂಡಿಕೇಟ್ಗಳ ನಡುವೆ ತೀವ್ರ ಪೈಪೋಟಿ ಸಹ ನಡೆದಿತ್ತು. ಇತ್ತೀಚೆಗೆ ನಡೆದ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಎಲ್ಲ ಪಕ್ಷಗಳು ಹಲವಾರು ಶಿಕ್ಷಕರಿಗೆ ವಿವಿಧ ಪಾರ್ಟಿಗಳ ಜೊತೆಗೆ ಮನೆ ಮನೆಗೆ ತೆರಳಿ ಹಣ ಮತ್ತು ಬೆಳ್ಳಿ ಸಾಮಗ್ರಿಗಳು, ವಾಚ್ ಮತ್ತಿತರ ಗಿಫ್ಟ್ಗಳನ್ನು ನೀಡಿ ಇಡೀ ಶಿಕ್ಷಕ ಸಮುದಾಯದ ಮಾನ ಮರ್ಯಾದೆಯನ್ನು ಹರಾಜು ಹಾಕಲಾಗಿತ್ತು. ಆದರೆ ಇಂದು ನಡೆದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯು ಅವುಗಳಿಂದ ಮುಕ್ತವಾಗಿರುವುದಲ್ಲದೆ ಎಲ್ಲರಲ್ಲೂ ಸಮಾಧಾನ ತಂದಿದೆ.